ಸರ್, ಈಗ ದಿನನಿತ್ಯ ನಿಮ್ ಜೀವನ ಆಟೋದಿಂದ ಸ್ಟಾರ್ಟ್ ಆಗುತ್ತೆ. ಸೊ ಈಗ ಗ್ಯಾಸ್ ಸಿಗ್ತಿಲ್ಲ, ಅದಕ್ಕೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಗ್ಯಾಸ್ ಏನ್ ಮಾಡೋದಂತಾರೆ ಭಾಳ ಕಷ್ಟ ಹಾ. ಆಗ್ಬಿಟ್ಟಿದೆ. ನೋಡಿ ಗ್ಯಾಸ್ ಇಲ್ಲ ಎಲ್ಲ 4-5 ಬಂಕ್ ಹುಡ್ಕೊ ಬಂದೆ, ಎಲ್ಲೂ ಇಲ್ಲ. ಹ್ಮ್. ಅಲ್ಲೇ ಮೈಸೂರಲ್ಲಿ ಹುಡುಕ್ದೆ, ಹಾ. ಎಲ್ಲೂ ಇಲ್ಲ. ಮೈಸೂರು ಸರ್ಕಲ್ ಹೋದೆ, ಅಲ್ಲೂ ಹ್ಮ್. ಇಲ್ಲ. ಹ್ಮ್. ಸ್ವಲ್ಪನೇ ಇರೋದು ನನ್ನ ಹತ್ರ ಇರೋದು, ಅದಕ್ಕೆ ಎಲ್ಲೂ ಸಿಗ್ತಲ್ಲ. ಸೊ ದಿನನಿತ್ಯ ಆಟೋ ನಂಬ್ಕೊಂಡೇ ಜೀವನ ಮಾಡ್ತಿದ್ರಿ. ನಂಬ್ಕೊಂಡೆ ಜೀವನ ಮಾಡಿ. ಸೊ ಈಗ ನಿಮ್ಮ ಸಿಚುವೇಶನ್ ಯಾವ ತರ ಇದೆ ಸರ್? ಈಗ ಮನೇಲಾಗಿರ್ಬೋದು, ನಿಮ್ದಾಗಿರ್ಬೋದು. ತುಂಬಾ ಕಷ್ಟ ಆಗ್ಬಿಟ್ಟಿದೆ ಸರ್. ಹಾ. ನಾಳಿದ್ದು ಫೈನಾನ್ಸ್ ಕಟ್ಟಬೇಕು, ಹಾ. ಮನೆ ಹುಡುಗರು ಫೀಸ್ ಕಟ್ಟಬೇಕು, ಹಾ. ತುಂಬಾ ತೊಂದರೆ ಆಗ್ತಾ ಇದೆ. ಹ್ಮ್. ಸರ್, ಈಗ ಅದೇ ರೀತಿ ಧ್ರುವ ಸರ್ಜನ್ ಸರ್ ಸ್ವಲ್ಪ ಹೆಲ್ಪ್ ಮಾಡಿದ್ದಾರೆ. ಹಾ. ಸೊ ಆ ವಿಚಾರದಲ್ಲಿ ಏನ್ ಇಷ್ಟಪಡ್ತೀರಾ ತುಂಬಾ ಮಾತಾಡಕ್ಕೆ? ಒಳ್ಳೆ ಕೆಲಸ ಮಾಡಬೇಕು, ಹ್ಮ್. ಎಲ್ಲರಿಗೂ ಮಾಡಬೇಕು. ಎಲ್ಲ ಇವರು ಕಲಾವಿದವರು ಮಾಡಬೇಕು. ಹ್ಮ್. ಎಲ್ಲ ಕಲಾವಿದವರು ಪೋಸ್ಟಲ್ಲಿ ಹಾಕೊಂಡು ಓಡಾಡ್ತಾರೆ. ಹ್ಮ್. ಯಾರೊಬ್ರು ಇದು ಮಾಡೋದು ಒಳ್ಳೇದಾಗುತ್ತೆ. ಒಳ್ಳೇದಾಗುತ್ತೆ. ಸೊ ಈಗ ಗ್ಯಾಸ್ ಎಲ್ಲೂ ಸಿಗ್ತಿಲ್ಲ ಇವಾಗ. ಇಲ್ಲ ಸರ್, ನಾನು ಬೆಳಗ್ಗೆಯಿಂದ ಹುಡುಕಿ ಬಂದೆ. ಹ್ಮ್. ಇದು ನೋಡೋಣ ಅಂತ ಎಲ್ಲಿ ಬಂದೆ, ಎಲ್ಲೂ ಇಲ್ಲ. ಹ್ಮ್. ನೋಡಿ ಅಲ್ಲಿ ಸುಂಕದಪೇಟೆ ಹೋಗೋಣ ಅಂತ ಇದ್ದೀನಿ. ಹ್ಮ್. ನಾಗರಬಾವಿ ಹತ್ರ. ನಾಗರಬಾವಿ ಹತ್ರ. ಚಾಮರಾಜಪೇಟೆ ಎಲ್ಲ ನೋಡಿದೆ, ನಿಂತ್ಬಿಟ್ಟು ಹಬ್ಬ ಸ್ಟಾಪ್ ಮಾಡ್ಬೋದು. ಸರ್, ಹಾಗೆ ಇದೇ ರೀತಿ ನಿಮ್ಮ ಆಟೋ ಗ್ಯಾಸ್ ಸಿಕ್ಕಿಲ್ಲ ಅಂತಂದ್ರೆ ನಿಮ್ ಜೀವನ ಯಾವ ತರ ಆಗುತ್ತೆ? ಸೊ ಎಷ್ಟೋ ಜನ ಆಟೋ ನಂಬ್ಕೊಂಡೇ ಜೀವನ ಮಾಡ್ತಿದಾರೆ ಬೆಂಗಳೂರಲ್ಲಿ. 2 ರೂಪಾಯಿಂದ ಆಟೋ ಓಡಿಸ್ತಾ ಇರೋದು. ಹಾ. 2 ರೂಪಾಯಿಂದ ಆಟೋ ಓಡಿಸ್ತಾ ಇದ್ದೀನಿ. ಅವತ್ತಿಂದ ಇವತ್ತರೆಗೂ ಏನು ಇರಲಿಲ್ಲ. ಇವಾಗ ಹ್ಮ್. ತುಂಬಾ ಕೊರೋನಾದಲ್ಲಿ ಈ ಥರ ಕಷ್ಟ ಆಗಿದೆ. ಹಾ. ನೋಡಿ ಸರ್ಕಾರದವರೇ ಮಾಡಬೇಕು. ಹ್ಮ್.